ಭಾಗವತರ ಸಂತಾನ ಇದೆಯಲ್ಲ, ಅವ್ರಿಗೆ ಈ ಕೂಗು ಕೇಳಬೇಕು. ಜೈ 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 ಭೀಮ್, ಜೈ 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 ಭೀಮ್. ಈ RSS ನವ್ರು ಏನ್ ಹೇಳಿದ್ರು ಗೊತ್ತಾ ನಿಮಗೆ? ಬಹಳ ಜನಕ್ಕೆ ಗೊತ್ತಿದೆಯೇನೋ ಗೊತ್ತಿಲ್ಲ. ಸಂವಿಧಾನವನ್ನ ನಾವು ಒಪ್ಪೋದಿಲ್ಲ, ದ್ರೋಹಿಗಳು ಅವತ್ತು ಅವರ ಪತ್ರಿಕೆಯಲ್ಲಿ ಬರ್ಕೊಂಡಿದ್ರು ಮತ್ತು ಮಾತಾಡ್ತಾ ಇದ್ರು. RSS ಕಚೇರಿಯ ಮೇಲೆ ಬಾವುಟ ಹಾರಿಸದಂತ ದೇಶ ಪ್ರೇಮಿಗಳ ವಿರುದ್ಧ RSS ನವರು ದೂರು ಕೊಟ್ಟು ಕಂಪ್ಲೇಂಟ್ ಮಾಡಿದ್ರು. RSS ನವರು ಇವತ್ತು ನಮಗೆ ನೀತಿ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಇಡೀ ಭಾರತದ ಬಹುತ್ವವನ್ನ ನಾಶ ಮಾಡುವಂತ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಇಡೀ ಭಾರತದ ಒಂದು ಅಂತಃಸಾಕ್ಷಿಯನ್ನೇ ನಾಶ ಮಾಡಿದಂತ ಸಂಘಟನೆ ಈ ದೇಶದಲ್ಲ ಯಾವ್ದಾದ್ರು ಇದ್ರೆ ಅದು RSS ಮಾತ್ರ. ಮೊನ್ನೆ ಭಾಗವತ ಬೆಂಗಳೂರಿಗೆ ಬಂದು ಹೇಳ್ತಾರೆ RSS ರಿಜಿಸ್ಟರ್ ಆಗ್ಬೇಕಾಗಿಲ್ವಂತೆ. ಅಲ್ಲ ರೀ, ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ? ಏನ್ ತಿಂತೀರಪ್ಪ? ಈ ದೇಶದಲ್ಲಿ ಒಂದು ಕಾನೂನು ಇದೆ ಕಣ್ರಿ, ಈ ದೇಶದಲ್ಲಿ ಸಂವಿಧಾನ ಇದೆ. ಆ ಗುರು ದಕ್ಷಿಣೆಗಾಗಿ ನಮ್ಮ ಏಕಲವ್ಯನ ಹೆಬ್ಬೆರಳನ್ನು ಕತ್ತರಿಸಿದ್ರು ಇವರು. ತಪಸ್ಸು ಮಾಡ್ತಿದ್ದ ಶಂಭುಕನ ಕೊಲೆ ಮಾಡಿಸಿದ್ರು ಇವರು. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಯಾರ್ಯಾರು ದೇಶವನ್ನ ಹಾಳು ಮಾಡೋದರ ಮುಂಚೂಣಿಯಲ್ಲಿ ನಿಂತಿದ್ದಾರೋ, ದೇವರು ಧರ್ಮದ ಹೆಸರಿನಲ್ಲಿ ದೇಶವನ್ನು ಒಡೆದು ಛಿದ್ರ ಮಾಡ್ತಿದ್ದಾರೋ, ಈ ಭಾಗವತರ ಸಂತಾನ ಇದೆಯಲ್ಲ, ಅವ್ರಿಗೆ ಈ ಕೂಗು ಕೇಳಬೇಕು. ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್. ಬಂಧುಗಳೇ, ಜಾತಿ ಧರ್ಮದ ಹೆಸರಲ್ಲಿ ಕಲಹ ಸೃಷ್ಟಿಸಿ ಬೆಂಕಿ ಹಚ್ಚುವ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಬ್ರಾಹ್ಮಣ್ಯ ಪಾರಮ್ಯದ RSS ವಿರುದ್ಧ ಸಂವಿಧಾನ, ಪ್ರಜಾಪ್ರಭುತ್ವ, ಜಾತ್ಯತೀತತೆ, ಕೋಮು ಸಾಮರಸ್ಯ, ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯ ಪರವಾದಂಥ DSS ಪ್ರತಿರೋಧ ಸಮಾವೇಶಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೊಂದು ಐತಿಹಾಸಿಕವಾದಂಥ ಸಮಾವೇಶ. ಈ ಐತಿಹಾಸಿಕವಾದ ಸಮಾವೇಶವನ್ನು ಬೃಹತ್ ಪ್ರಮಾಣದಲ್ಲಿ ಮಾಡಬೇಕು ಅಂತ ನಮ್ಮ ಆಲೋಚನೆ ಇತ್ತು. ಆದರೆ ವೈಚಾರಿಕವಾದ ಒಂದು ಪ್ರತಿರೋಧದ ದನಿಯನ್ನು ಮುಟ್ಟಿಸ್ಲಿಕ್ಕೆ ಸಭೆ ದೊಡ್ಡದೇ ಆಗಿರ್ಬೇಕಂತ ಏನಿಲ್ಲ, ಸಭೆಯಲ್ಲಿರೋ ಮನಸ್ಸುಗಳು ದೊಡ್ಡದಾಗಿದ್ರೆ ಸಾಕು ಅಂತ ಹೇಳಿ ನಾವು ಗಾಂಧಿ ಭವನದಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದ್ದೀವಿ. ಹಾಗಾಗಿ ಯಾರ್ಯಾರು ದೊಣ್ಣೆ ಹಿಡ್ಕೊಂಡು, ಚಡ್ಡಿ ಹಾಕೊಂಡು, ಕರಿ ಟೋಪಿ ಹಾಕೊಂಡು ಇಡೀ ದೇಶದ ತುಂಬ ಬೆಂಕಿ ಹಚ್ಚಿಕೊಂಡು ತಿರುಗ್ತಾ ಇದ್ದಾರಲ್ಲ, ಅವ್ರಿಗೆ ಒಂದು ಸಂದೇಶವನ್ನು ನಾವು ಈ ಸಭೆ ಮೂಲಕ ಕೊಡ್ತಾ ಇದ್ದೀವಿ. ಅದೇನಪ್ಪ ಅಂತಂದ್ರೆ, ಭಾರತ ಇಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಭಾರತ ಇಂದು ನಿರ್ಣಾಯಕ ಘಟ್ಟಕ್ಕೆ ಬಂದು ನಿಂತಿದೆ. ಈ ದೇಶವನ್ನ ಉಳಿಸೋರು, ಮುನ್ನಡೆಸೋರು, ಈ ದೇಶವನ್ನ ಹಾಳು ಮಾಡ್ತಿರ್ತಕ್ಕಂಥ ಕೋಮುವಾದಿಗಳ ಅಥವಾ ಬಾಬಾ ಸಾಹೇಬ್ರ ತತ್ವ ಆದರ್ಶಗಳನ್ನು ಮುಂದಿಟ್ಕೊಂಡು ಬುದ್ಧ, ಬಸವ, ಅಂಬೇಡ್ಕರ್ ಅವರ ದಾರಿ ಮೂಲ ನಡೀತಾ ಇರ್ತಕ್ಕಂಥ ಈ ದೇಶದ ಬಹುಜನರ ಅನ್ನೋದನ್ನ ತೋರಿಸುವಂತ ಒಂದು ನಿರ್ಣಾಯಕ ಸಂದರ್ಭಕ್ಕೆ ನಾವೀಗ ಬಂದಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಭಾರತಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲ ಬಾರಿಗೆ
ಸ್ವತಂತ್ರ ಭಾರತಕ್ಕೆ ಒಂದು ಸಂವಿಧಾನ ಬೇಕಾಗಿತ್ತು. ಸಂವಿಧಾನವನ್ನ ಬಾಬಾ ಸಾಹೇಬರ ನೇತೃತ್ವದಲ್ಲಿ ಹಲವಾರು ಜನ ಚಿಂತಕರು, ಮುತ್ಸದ್ದಿಗಳು, ದೇಶಪ್ರೇಮಿಗಳು ಎಲ್ಲ ಒಟ್ಟಾಗಿ ಇಡೀ ಜಗತ್ತೇ ಅಚ್ಚರಿ ಪಡುವಂಥ ಅದ್ಭುತವಾದಂಥ ಸಂವಿಧಾನವನ್ನ ಬಾಬಾ ಸಾಹೇಬರು ಕೊಟ್ಟರು. ಬಾಬಾ ಸಾಹೇಬರು ಸಂವಿಧಾನವನ್ನು ಕೊಟ್ಟಾಗ ಈ RSSನವ್ರು ಏನು ಹೇಳಿದ್ರು ಗೊತ್ತಾ ನಿಮಗೆ? ಬಹಳ ಜನಕ್ಕೆ ಗೊತ್ತಿದೆಯೇನೋ ಗೊತ್ತಿಲ್ಲ. ಭಾರತೀಯವಾದ್ದು ಏನೂ ಈ ಸಂವಿಧಾನದಲ್ಲಿಲ್ಲ, ಪಾಶ್ಚಾತ್ಯ ವಿಚಾರಧಾರೆಗಳಿದ್ದಾವೆ. ಹಾಗಾಗಿ ಈ ಸಂವಿಧಾನವನ್ನು ನಾವು ಒಪ್ಪೋದಿಲ್ಲ ಅಂತ ಈ ದ್ರೋಹಿಗಳು ಅವತ್ತು ಅವರ ಪತ್ರಿಕೆಯಲ್ಲಿ ಬರ್ಕೊಂಡಿದ್ರು ಮತ್ತು ಮಾತಾಡ್ತಾ ಇದ್ರು. ಅದಷ್ಟೇ ಅಲ್ಲ, ಇಡೀ ಜಗತ್ತು ಒಪ್ಕೊಂಡಿರ್ತಕ್ಕಂಥ, ಭಾರತ ಒಪ್ಕೊಂಡಿರ್ತಕ್ಕಂಥ ತ್ರಿವರ್ಣ ಧ್ವಜವನ್ನು ಕೂಡ ಇವರು ಒಪ್ಕೊಳ್ತಾನೆ ತಮ್ಮ RSS ಕಚೇರಿ ಮೇಲೆ ಅದನ್ನು ಹಾರಿಸ್ತಾನೆ. ಬೇರೆಯವರು ಹೋಗಿ RSS ಕಚೇರಿ ಮೇಲೆ ಬಾವುಟವನ್ನು ಹಾರಿಸಿದ್ರು ದೇಶ ಪ್ರೇಮಿಗಳು. RSS ಕಚೇರಿಯ ಮೇಲೆ ಬಾವುಟ ಹಾರಿಸಿದಂಥ ದೇಶ ಪ್ರೇಮಿಗಳ ವಿರುದ್ಧ RSSನವರು ದೂರು ಕೊಟ್ಟು ಕಂಪ್ಲೇಂಟ್ ಮಾಡಿದ್ರು. ಇಂಥ ಇಡೀ ದೇಶವನ್ನು ಕೊಳ್ಳೆ ಹೊಡಿಲಿಕ್ಕೆ ನಿಂತಿರ್ತಕ್ಕಂಥ RSSನವರು ಇವತ್ತು ನಮಗೆ ನೀತಿ ಬೋಧನೆಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೇಂದ್ರ ಸರ್ಕಾರದವನ್ನ ಒಂಥರ ಶ್ಯಾಡೋ ಗೌರ್ಮೆಂಟ್ ಆಗಿ, ಒಂಥರ ಛಾಯಾ ಸರ್ಕಾರವಾಗಿ ಕೇಂದ್ರ ಸರ್ಕಾರದ ಹಿಂದೆ ನಿಂತುಕೊಂಡು ಇಡೀ ಭಾರತದ ಬಹುತ್ವವನ್ನು ನಾಶ ಮಾಡುವಂಥ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸಗಳನ್ನು ಮಾಡ್ತಿದ್ದಾರೆ. ನಿಮಗೆಲ್ಲ ಗೊತ್ತಿರ್ಬೋದು, ಈ ದೇಶದಲ್ಲಿ ಏನೇನೆಲ್ಲ ಅವಕಾಶಗಳನ್ನು ಬಾಬಾ ಸಾಹೇಬರು ತಂದು ಕೊಟ್ಟಿದ್ದಾರೆ ಅಂತ. ಬಹಳ ಪ್ರಧಾನವಾಗಿ ಈ ದೇಶದಲ್ಲಿ ಎಲ್ಲರಿಗೂ ಸಮಾನತೆಯ ಹಕ್ಕನ್ನು ಮೊಟ್ಟ ಮೊದಲು ತಂದುಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಎಲ್ಲರೂ ಸಮಾನರು, ಒನ್ ಮ್ಯಾನ್ ಒನ್ ವೋಟ್, ಒಬ್ಬ ವ್ಯಕ್ತಿಗೆ ಒಂದು ಓಟು ಅಂತಕ್ಕಂಥ ಒಂದು ಅತ್ಯಂತ ದೊಡ್ಡ ಒಂದು ಶಕ್ತಿಯನ್ನು ಈ ದೇಶಕ್ಕೆ ತಂದುಕೊಟ್ಟಂಥವರು ಬಾಬಾ ಸಾಹೇಬರು. ಅದಕ್ಕೆ ಮುಂಚೆ ಈ ದೇಶದಲ್ಲಿ ನಮಗೆ ನಿಮಗೆ ಯಾರಿಗೂ ಓಟ್ ಹಾಕೋ ಹಕ್ಕಿರಲಿಲ್ಲ. ಮೇಲ್ಜಾತಿಯವ್ರಿಗೆ ಮಾತ್ರ ಹಕ್ಕಿತ್ತದು, ಭೂ ಮಾಲೀಕರಿಗೆ ಮಾತ್ರ ಹಕ್ಕಿತ್ತು, ಶ್ರೀಮಂತರಿಗೆ ಮಾತ್ರ ಹಕ್ಕಿತ್ತು. ಅದಷ್ಟೇ ಅಲ್ಲ, ಮಹಿಳೆಯರಿಗೆ ಯಾರಿಗೂ ಹಕ್ಕಿರಲಿಲ್ಲ. ಯಾವ ಮಹಿಳೆಗೂ ಹಿಂದೆ ಓಟ್ ಹಾಕುವಂಥ ಅಧಿಕಾರ ಇರಲಿಲ್ಲ. ಈ RSS 100 ವರ್ಷ ಆಗಿದೆ ಇವತ್ತು ಅಂತ ಹೇಳ್ತಾರಲ್ಲ ಇವರು ಅವಿವೇಕಿಗಳು, ಇವರು ಏನು ಮಾಡ್ತಾ ಇದ್ರು ಆಗ? ಇವರು ಭಾರತದ ಸರ್ವ ಜನರ ಪರವಾಗಿ ಒಂದು ಸಣ್ಣ ಕೆಲಸವನ್ನು ಮಾಡಿದ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇಲ್ಲ. ಒಂದೇ ಒಂದು ಕೆಲಸವನ್ನು ಇಡೀ ದೇಶವನ್ನು ಕ್ಷೋಭೆಗೆ ದೂಡಿ ಭಾರತ ಪಾಕಿಸ್ತಾನವನ್ನು ವಿಭಜನೆ ಮಾಡಿ ಗಾಂಧಿ ಎದೆಗೆ ಗುಂಡಿಟ್ಟು ಇಡೀ ಭಾರತದ ಒಂದು ಅಂತಃಸಾಕ್ಷಿಯನ್ನೇ ನಾಶ ಮಾಡಿದಂಥ ಸಂಘಟನೆ ಈ ದೇಶದಲ್ಲ ಯಾವುದಾದ್ರು ಇದ್ದರೆ ಅದು RSS ಮಾತ್ರ. ನಾವೆಲ್ಲ ತಿಳ್ಕೋಬೇಕಾಗಿದೆ ಯಾಕೆ ನಾವು RSS ಅನ್ನು ವಿರೋಧ ಮಾಡ್ತಾ ಇದ್ದೀವಿ. ಮೊನ್ನೆ ಭಾಗವತ್ ಬೆಂಗಳೂರಿಗೆ ಬಂದು ಹೇಳ್ತಾರೆ RSS ರಿಜಿಸ್ಟರ್ ಆಗಬೇಕಾಗಿಲ್ವಂತೆ. ಅಲ್ಲ ರೀ, ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ, ಏನು ತಿಂತೀರಪ್ಪ? ಈ ದೇಶದಲ್ಲಿ ಒಂದು ಕಾನೂನು ಇದೆ ಕಣ್ರಿ, ಈ ದೇಶದಲ್ಲಿ ಸಂವಿಧಾನ ಇದೆ. ಯಾವುದೇ ಸಂಘ ಸಂಸ್ಥೆಗಳು ಭಾರತದ ಕಾನೂನಿನಡಿ ರಿಜಿಸ್ಟರ್ ಮಾಡಿಕೊಂಡು ಅವರ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ತನಗೆ ಒಂದು ಆದಾಯದಲ್ಲಿ ಸರ್ಕಾರಕ್ಕೆ ಆದಾಯ ತೆರಿಗೆಯನ್ನು ಕಟ್ಟಬೇಕು. ತನಗೆ ಏನೇನು ರಿಸೋರ್ಸಸ್ ಇದೆ, ಹಣಕಾಸಿನ ಮೂಲಗಳಿದೆ ಏನಿದ್ದಾವೆ ಅದನ್ನು ಸರ್ಕಾರಕ್ಕೆ ಹೇಳಬೇಕು. ಭಾರತದ ಎಲ್ಲ 100ಕ್ಕೆ 99 ಭಾಗ ಎಲ್ಲ ಸಂಘ ಸಂಸ್ಥೆಗಳು ಇದನ್ನ ಕೊಡ್ತಾ ಇರುವಾಗ RSS ಮಾತ್ರ ಕೊಡಲ್ವಂತೆ. RSS ರಿಜಿಸ್ಟರ್ ಆಗಬೇಕಾಗಿಲ್ಲಂತೆ. ನಾನು ಅದಕ್ಕೆ ಕೇಳಿದ್ದು, ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ, ಏನು ತಿಂತಾ ಇದ್ದೀರಿ ನೀವು ಅಂತ. ಆಗಬೇಕಾಗಿಲ್ವಂತೆ. ಅವ್ರಿಗೆ ಯಾರೋ ಗುರುದಕ್ಷಿಣೆ ಕೊಡ್ತಾರಂತೆ, ಗುರುದಕ್ಷಿಣೆ ಲೆಕ್ಕ ಕೊಡಬೇಕಾಗಿಲ್ಲಂತೆ. ಕೋಟ್ಯಾಂತರ ರೂಪಾಯಿ, ಸಾವಿರಾರು ಕೋಟಿಗಳ ಗುರುದಕ್ಷಿಣೆ ಕೊಡೋರು ನೀವೆಲ್ಲರೂ ನೋಡಿದ್ದೀರಾ ಜಗತ್ತಲ್ಲಿ? ಗುರುದಕ್ಷಿಣೆ ಅಂತಕ್ಕಂಥ ಒಂದು ಮಾತಿದೆಯಲ್ಲ, ಅವ್ರು ಬಳಸೋ ಮಾತು, ಆ ಗುರುದಕ್ಷಿಣೆಗಾಗಿ ನಮ್ಮ ಏಕಲವ್ಯನ ಹೆಬ್ಬೆರಳನ್ನು ಕತ್ತರಿಸ್ತಿದ್ರು ಇವರು. ತಿಳ್ಕೊಳ್ಳಿ ನೀವು,
ಏಕಲವ್ಯನ ಹೆಬ್ಬರಳನ್ನು ಕತ್ತಿಸಿದ್ರು. ತಪಸ್ಸು ಮಾಡ್ತಿದ್ದ ಶಂಭುಕನ ಕೊಲೆ ಮಾಡಿಸಿದ್ರು ಇವರು. ಇಂಥ ಹೇಡಿಗಳು, ದ್ರೋಹಿಗಳು ಇವತ್ತು ಸಂವಿಧಾನವನ್ನು ನಾವು ಧಿಕ್ಕರಿಸ್ತೀವಿ, ಕಾನೂನನ್ನು ನಾವು ಧಿಕ್ಕರಿಸ್ತೀವಿ ಅಂತ ಘೋಷಣೆ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಹೇರುವಂಥ ಒಂದು ದುರಹಂಕಾರವನ್ನು ಇವತ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ. ಇದನ್ನು ಯಾರಾದರೂ ಒಪ್ಪಕ್ಕೆ ಸಾಧ್ಯ ಇದೆಯಾ ಭಾರತದಲ್ಲಿ? ಸರ್ಕಾರಕ್ಕೆ, ಸಂವಿಧಾನವನ್ನು ಗೌರವಿಸುವಂಥ ಆಡಳಿತಾಂಗಕ್ಕೆ, ರಕ್ಷಣಾ ಪಡೆಗಳಿಗೆ ಏನಾದ್ರು ಸ್ವಲ್ಪನಾದರೂ ಸಂವಿಧಾನಕ್ಕೆ ಗೌರವ ಕೊಡೋದಾದರೆ ನಾವು ರಿಜಿಸ್ಟರ್ ಮಾಡಲ್ಲ ಅಂತ ಹೇಳಿದಂಥವ್ರ ಮೇಲೆ ಬದಲು ಸುಮೋಟೋ ಕೇಸನ್ನು ಬುಕ್ ಮಾಡಬೇಕಾಗಿದೆ. ಯಾರು ರಿಜಿಸ್ಟರ್ ಮಾಡದೆ ನಾವು ಸಂಘದ ಚಟುವಟಿಕೆಗಳು ಮಾಡ್ತೀವಿ ಅಂತ ಹೇಳ್ತಿದಾರಲ್ಲ, ಇವ್ರನ್ನ ಒದ್ದು ಒಳಗೆ ಹಾಕಬೇಕಾಗಿದೆ. ಇವರು ನಿಜವಾದ ದೇಶದ್ರೋಹಿಗಳಾಗಿದ್ದಾರೆ. ನೀವು ಒಂದನ್ನ ತಿಳ್ಕೋಬೇಕಾಗಿದೆ, ಭಾರತೀಯ ಸಂಸ್ಕೃತಿ ಇದು RSS ತರ ಗುತ್ತಿಗೆ ಅಲ್ಲ. ವಿಶಾಲವಾದಂಥ ಹಿಂದೂ ಧರ್ಮಕ್ಕೆ ಇವರು ಬಹಳ ಸಂಕುಚಿತವಾದಂಥ ಬ್ರಾಹ್ಮಣ್ಯದ ವಿಷವನ್ನು ತುಂಬಿ, ವಿಶಾಲವಾದ ಹಿಂದೂ ಧರ್ಮಕ್ಕೆ ಅತ್ಯಂತ ಸಂಕುಚಿತವಾದಂಥ ಬ್ರಾಹ್ಮಣ್ಯದ ವಿಷವನ್ನು ತುಂಬಿ ವೈದಿಕ ಧರ್ಮದ ಹೆಸರಿನಲ್ಲಿ ಇಡೀ ದೇಶವನ್ನು ವಿನಾಶದ ಕಡೆ ತಳ್ಕೊಂಡು ಹೋಗ್ತಾ ಇರೋರು ಇವರು. ನಮ್ಮದು 3000 ವರ್ಷಗಳ ಇತಿಹಾಸ ಇದೆ, 5000 ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ತಾರೆ. ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಏನಾಗಿತ್ತಪ್ಪ ನಿಮ್ಮ ಇತಿಹಾಸ? ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಏನಾಗಿತ್ತು ನಿಮ್ಮ ಇತಿಹಾಸ? ಈ ದೇಶದ ಮೇಲೆ ದಂಡೆತ್ತಿ ಬರುವಂಥ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ, ಶಕ್ತಿಯನ್ನ, ವಿದೇಶಿಯನ್ನ ತಡೆಯೋ ಚೈತನ್ಯ ನಿಮಗಿತ್ತ? ಸ್ವಾತಂತ್ರ್ಯಕ್ಕೆ ಮುಂಚೆ ನೀವು ತಡಿತಾ ಇದ್ರ? ಈ ದೇಶದಲ್ಲಿ ಎಷ್ಟು ಭಾರತ ಬಹಳ ದೊಡ್ಡದಿದು, ನಮ್ಮದು ಅದು ಇದು ಅಂತ ಕತೆ ಹೇಳ್ತಿರಲ್ಲ ನೀವು. ಸಾವಿರಾರು ಜನ, ನೂರಾರು ಜನ ರಾಜರುಗಳು ಈ ದೇಶವನ್ನ ಹಂಚಿಕೊಂಡು ಕಿತ್ತು ತಿಂತಾ ಇದ್ರು. ಏನು ಮಾಡ್ತಾ ಇದ್ರಿ ನೀವಾಗ? ಹಿಂದೂ ಒಂದು ಅನ್ನೋರು ಅವತ್ತು ಏನು ಮಾಡ್ತಾ ಇದ್ರಿ ನೀವು? ಇವತ್ತು ಇಷ್ಟೆಲ್ಲ ನೀವು ಇದನ್ನು ಹಬ್ಬಿಸ್ತಾ ಇದ್ದೀರಿ. ಸ್ವಾತಂತ್ರ್ಯ ಬಂದ ನಂತರ, ಸಂವಿಧಾನ ಬಂದ ಒಂದೇ ಕಾರಣಕ್ಕಾಗಿ ಭಾರತ ಇವತ್ತು ಸಮಗ್ರವಾಗಿ ಉಳಿದಿದೆ. ಒಬ್ಬನೇ ಒಬ್ಬ ಪರದೇಶಿಯರು, ಶತ್ರು ರಾಷ್ಟ್ರಗಳು ಭಾರತದ ವಿರುದ್ಧ ಬೆಟ್ಟು ತೋರ್ಸಕ್ಕಾಗದೇ ಇರೋಷ್ಟು ಸಶಕ್ತವಾಗಿ ಇವತ್ತು ದೇಶ ಉಳಿದಿದೆ ಅಂದ್ರೆ ಅದಕ್ಕೆ ಭಾರತದ ಸಂವಿಧಾನ ಕಾರಣ, ನಿಮ್ಮ ವೈದಿಕ ಧರ್ಮ ಅಲ್ಲ. ನೀವಿದ್ದಾಗ ಏನ್ ಮಾಡ್ತಾ ಇದ್ರಿ? ಹರಿದು ಚಿಂದಿ ಚಿತ್ರಾನ್ನದಾಗಿತ್ತು ಭಾರತ ದೇಶ. ಇವತ್ತು ಸಮಗ್ರವಾಗಿದೆ, ಇವತ್ತು ಏಕವಾಗಿದೆ. ಇಡೀ ಜಗತ್ತಿಗೆ ಬುದ್ಧಿ ಹೇಳುವಷ್ಟು ಒಂದು ಶಕ್ತಿಯನ್ನು ಇವತ್ತು ಭಾರತ ಪಡ್ಕೊಂಡಿದೆ. ಅದಕ್ಕೆ ಕಾರಣವೇ ಸಂವಿಧಾನ. ಈ ನಾಡಿನಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ, ಬಾಬಾ ಸಾಹೇಬರು ಹಾಕಿಕೊಟ್ಟಂಥ ದಾರಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ದೆ ಇವತ್ತು ನೀವು ದೇಶವನ್ನು ಒಡೆಯೋ ಕೆಲಸವನ್ನು ಮಾಡ್ತಾ ಇದ್ದೀರಾ. ನಿಮ್ಮನ್ನು ರಿಜಿಸ್ಟರ್ ಮಾಡ್ಕೊಳ್ರಿ, ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ತಗೊಳ್ರಿ. ನಾವು ಇವತ್ತು ಈ ಸಭೆ ಮಾಡ್ತಾ ಇದ್ದೀವಿ, ಪರ್ಮಿಷನ್ ತಗೊಂಡು ಮಾಡ್ತಾ ಇದ್ದೀವಿ. ನಾವು ಈ ದೇಶದ ಸಂವಿಧಾನಕ್ಕೆ, ಕಾನೂನಕ್ಕೆ ನಾವು ತಲೆ ಬಾಗ್ತೀವಿ, ನಾವು ಗೌರವ ಕೊಡ್ತೀವಿ. ನಾವು ನಿಮಗೇನು ಬಂದಿದೆ ದಾಡಿ? ಒಂದು ಅನುಮತಿ ತಗೊಂಡು ನೀವು ಮೆರವಣಿಗೆ ಮಾಡ್ರಿ, ಅನುಮತಿ ತಗೊಂಡು ಇದನ್ನು ನಿಮ್ಮ ಕಾರ್ಯಕ್ರಮಗಳು ಮಾಡಿ ಅಂದ್ರೆ ಇಲ್ಲ. ನಾವೆಲ್ಲವನ್ನೂ ಮೀರಿದವರು, ಎಲ್ಲವನ್ನೂ ಮೀರಿದವರು ಅಂದ್ರೆ ನೀವು ಹೋಗ್ಬಿಡಿ ಮೇಲಕ್ಕೆ. ಭೂಮಿ ಮೇಲೆ ಹಾಕಿದ್ದೀರಿ ಅಲ್ವಾ? ನೀವು ಮೇಲೆ ಹೋಗ್ಬಿಡ್ಬೇಕು. ಯಾಕಂದ್ರೆ ನೀವು ದೇವಲೋಕದವ್ರು, ನೀವು ಭೂಲೋಕದವರಲ್ಲ. ನೀವು ಮನುಷ್ಯರಿಗೂ ದೇವರುಗಳಿಗೂ ದಳ್ಳಾಳಿಗಳು ತಾನೆ. ನೀವು ಯಾಕೆ ಇಲ್ಲಿ ಇರಬೇಕಾಗಿದೆ? ಇವರು ಎಷ್ಟು ಅನಾಹುತಗಳನ್ನ ಇವರು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇಡೀ ದೇಶವನ್ನ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ, ಎಲ್ಲಾದರೂ ದೇವರು ಅನ್ನೋನೊಬ್ಬ ಮನುಷ್ಯ ಇದ್ದಿದ್ರೆ, ವ್ಯಕ್ತಿ ಇದ್ದಿದ್ರೆ, ಅಥವಾ ಒಂದು ಶಕ್ತಿ ಇದ್ದಿದ್ರೆ, ಯಾರು ಒಡೆದಾಳಿ ನೀವು ಜನಾಂಗದ ನಡುವೆ ದ್ವೇಷ ತಂದು ಹಾಕಿ ಯಾವನ್ನಾರು ಕೊಲ್ಲಿ, ನಿನ್ನ ಧರ್ಮನ ಒಪ್ಪದೇ ಇರೋ ನಿನ್ನೊಬ್ಬರನ್ನ ನೀವು ನಾಶ ಮಾಡಿ, ಯಾರು ಇದನ್ನು ಹೇಳಕ್ ಸಾಧ್ಯನಾ? ಅದೊಂದು ಧರ್ಮನ? ಒಬ್ಬನನ್ನ ಕೊಲ್ಲಿ ಅಂತ ಹೇಳತ್ತದ ಒಂದು ಧರ್ಮ ಅಂತ ಕರೆಯೋಕ್ಕಾಗತ್ತಾ ಯಾರಾದ್ರೂ? RSS ಅಂದ್ರೆ ಅತ್ಯಂತ ರಾಷ್ಟ್ರೀಯ ಸುಳ್ಳುಗಾರರ ದೊಡ್ಡ ಸಂಘ. ಅದು ಬರೀ ಸುಳ್ಳೆ. ಹಿಂದೂ ಧರ್ಮದ ಬಗ್ಗೆ ಸುಳ್ಳು ಹೇಳ್ತಾರೆ. ಹಿಂದೂ ಧರ್ಮ ಅನ್ನೋದು ಈ ಜಗತ್ತಲ್ಲಿ, ಈ ದೇಶದಲ್ಲಿ ಎಲ್ಲರೂ ಇದೆಯಾ? ಅದು
ಹಿಂದೂ ಧರ್ಮ ಅನ್ನೋದು ಬೌದ್ಧ ಧರ್ಮ ಇದೆ, ಇಸ್ಲಾಂ ಧರ್ಮ ಇದೆ, ಕ್ರೈಸ್ತ ಧರ್ಮ ಇದೆ, ಜುರಾಸ್ಟ್ರಿಯನ್ ಧರ್ಮ ಇದೆ. ಹಿಂದೂ ಧರ್ಮ ಅನ್ನೋದಿದ್ದಾರೆ, ಯಾರು ಸ್ಥಾಪಕರು ಇದ್ದಾರೆ ಅದಕ್ಕೆ? ನಿಮಗೆ ಕನಿಷ್ಠ ಈ ದೇಶದ ಒಂದು ಧರ್ಮಕ್ಕೆ ಸ್ವಂತವಾದ ಒಂದು ಹೆಸರನ್ನು ಇಟ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ತಿಳುವಳಿಕೆ ಇಲ್ಲ ನಿಮ್ಗಳಿಗೆ. ಭಾರತಕ್ಕೆ ಬಂದ ಪರ್ಷಿಯನ್ನರು ಭಾರತ ದೇಶವನ್ನು ಗುರುತಿಸ್ಲಿಕ್ಕೆ, ಹಿಂದೂ ಕಣಿವೆಯ ಕೆಳಭಾಗದ ಭೂಪ್ರದೇಶವನ್ನು ಗುರುತಿಸ್ಲಿಕ್ಕೆ ಅವರು ಹಿಂದೂಸ್ತಾನ್ ಅಂತ ಕರೆದ್ರು. ಅವರಿಗೆ ಸಿಂಧು ಅಂತ ಉಚ್ಚಾರಣೆ ಮಾಡಕ್ಕೆ ಬರ್ತಿರಲಿಲ್ಲ ಬಾಯಲ್ಲಿ. ಬಾಬಾ ಸಾಹೇಬ್ರು ಇದನ್ನು ಬರೆದಿದ್ದಾರೆ. ಸಿಂಧು ಅಂತ ಹೇಳಕ್ ಬರಲ್ಲ ಅವ್ರ ಬಾಯಲ್ಲಿ, ಅವರು ಹಿಂದೂ ಅಂತ ಕರೆದ್ರು. ಇವತ್ತು ನಿಮ್ಗೆ ಗೊತ್ತಿರ್ಬೋದು, ಹಿಂದೂ ಕುಶ್ ಪರ್ವತ ಅಂತ ಇದೆ. ಸಿಂಧೂ ನದಿಯ ಕಣಿವೆಯ ಭೂಭಾಗದಲ್ಲಿ ಏನೇನು ಬರ್ತಾರೆ ಕೆಳಭಾಗದಲ್ಲಿ, ಅವರೆಲ್ಲರಿಗೂ ಸೇರಿಸಿ ಅದನ್ನ ಹಿಂದೂಸ್ತಾನ, ಒಂದು ಭೌಗೋಳಿಕವಾದ ಪ್ರದೇಶ ಅದು. ನಿಮಗೊಂದು ಹೆಸರು ಇಟ್ಕೊಳ್ಳೋಕ್ಕೂ ಯೋಗ್ಯತೆ ಇಲ್ಲಲ್ರಿ. ಅಂಥದ್ರಲ್ಲಿ ನಾವು ಹಿಂದೂ ಧರ್ಮದ ವಕ್ತಾರರು. ಹಿಂದೂ ಧರ್ಮ ನಮ್ಮ ಅಪ್ಪನ ಮನೆ ಆಸ್ತಿ. ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ಅಲ್ಲ. ಭಾರತ ಭೌಗೋಳಿಕ ಭೂಪ್ರದೇಶದ ಎಲ್ಲ ಜನರ ಒಂದು ಒಂದು ಎಂಥದ್ದು ಆಚರಣೆಯ ಬದುಕಿನ ಭಾಗವಾಗಿ ಬಂದಿರತಕ್ಕಂಥ ಒಂದು ಧರ್ಮಕ್ಕೆ ಏನಾದ್ರು ಒಂದು ಹೆಸರನ್ನು ಕರೆಯೋದಾದ್ರೆ, ಅದು ನೀವು ಹಿಂದೂ ಧರ್ಮ ಅಂತ ಕರೆಯೋದಾದ್ರೆ, ಅದು ಇಡೀ ಭಾರತೀಯರ ಧರ್ಮ. ಅದು ಬ್ರಾಹ್ಮಣರ ಧರ್ಮ ಅಲ್ಲ, ವೈದಿಕರ ಧರ್ಮ ಅಲ್ಲ. ಅದು ನಿಮ್ಮೆಲ್ಲರ ಏನೇನು ಕುತಂತ್ರಗಳಿದ್ದಾವೆ, ಆಚಾರ ವಿಚಾರಗಳಿದ್ದಾವೆ, ಅದನ್ನು ಬಹುಜನರ ಮೇಲೆ ಹೇರಿ, ಶೂದ್ರ ಸಮುದಾಯದ ಮೇಲೆ ಹೇಳಿ, ಭಾರತದ ದುಡಿಯುವ ವರ್ಗದ ಮೇಲೆ ಹೇರಿ, ತಳ ಸಮುದಾಯದ ಮೇಲೆ ಹೇರಿ ಮಾಡಬಾರ್ದು ಅನ್ಯಾಯ ಮಾಡಲಿಕ್ಕೆ ನೀವು ಇದನ್ನ ಕುತಂತ್ರದಿಂದ ವೈದಿಕತ್ವವನ್ನು, ಬ್ರಾಹ್ಮಣತ್ವವನ್ನು ಹಿಂದೂ ಧರ್ಮದ ಹೆಸರಲ್ಲಿ ನಮ್ಮೆಲ್ಲರ ತಲೆ ಮೇಲೆ ಹೇರುವಂಥ ದೊಡ್ಡ ಪಿತೂರಿಯನ್ನು ನೀವು ಮಾಡಕ್ಕೆ ಹೊರಟಿದ್ದೀರಿ. ನೀವು ಭಾಳ ಕಾಲ ಇದು ನಡೆಯಲ್ಲ, ಭಾಳ ಕಾಲ ನಡೆಯಲ್ಲ. ನೀವು ಅಂದ್ಕೊಂಡಿರ್ಬೋದು 100 ವರ್ಷ ತುಂಬಿದೆ ಅಂತ RSSಗೆ. ನಿಮ್ಮ ದ್ರೋಹಕ್ಕೆ 100 ವರ್ಷ ತುಂಬಿದೆ ಅಂತ ನೀವು ಸಂಭ್ರಮ ಪಡಬೇಕಷ್ಟೇ. ನಿಮ್ಮ ವಂಚನೆಗೆ 100 ವರ್ಷ ತುಂಬಿದೆ ಅಂತ ನೀವು ಸಂಭ್ರಮ ಪಡಬೇಕು. ನಿಮ್ಮ ಮೋಸಕ್ಕೆ 100 ವರ್ಷ ತುಂಬಿದೆ ಅಂತ ನೀವು ಸಂಭ್ರಮ ಮಾಡಬೇಕು. ಜನರಿಗೆ ಮಾಡ್ತಿರೋ ಮೋಸಕ್ಕೆ 100 ವರ್ಷ ತುಂಬಿದೆ ಅಂತ ನೀವು ಸಂಭ್ರಮ ಪಡಬೇಕು. ಇಲ್ಲಾಂದ್ರೆ ಅತ್ಯಂತ ನಾಚಿಕೆಯಿಂದ ತಲೆ ತಗ್ಗಿಸ್ಬೇಕಾದಂಥ ನಿಮ್ಮ ಉತ್ಸವ ಇದು, 100 ವರ್ಷದ ಉತ್ಸವ. ಏನು ಮಾಡಿದ್ದೀರಿ? ಒಂದೇ ಒಂದು ಬಡತನ ಇದು ದೇಶದಲ್ಲಿ ಕಾಡಿಸ್ತಾ ಇದೆ, ಜನಕ್ಕೆ ನಿರುದ್ಯೋಗ ಕಾಡಿಸ್ತಾ ಇದೆ. ಜನರಿಗೆ ಅನ್ನ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ, ಓಡಾಡೋ ರಸ್ತೆಗಳಿಲ್ಲ. ಯಾವತ್ತಾದರೂ ಒಂದು ದಿವಸ ಇದ್ರ ಬಗ್ಗೆ ಮಾತಾಡಿದ್ದೀರಾ? ನೀವು ಮಾತಾಡಿದ್ದೀರಾ? ಯಾರಿಗಾರು ಗೊತ್ತಿದೆಯಾ ಅಲ್ಲಿ RSSನವ್ರು ಮಾತಾಡಿರೋದನ್ನ ಜನಗಳ ಸಮಸ್ಯೆ ಬಗ್ಗೆ? ಜನರ ಮೂಲಭೂತ ಸಮಸ್ಯೆಗಳಿಗೆ ಕಣ್ಣು, ಕಿವಿ, ಪಂಚೇಂದ್ರಿಯಗಳು ಎಲ್ಲವನ್ನೂ ಮುಚ್ಕೊಂಡಿರ್ತಕ್ಕಂಥ ಧೂರ್ತರು ಇವರು. ನಮ್ಮನ್ನು ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಒಡೆದು ನಮ್ಮನ್ನು ಸರ್ವನಾಶ ಮಾಡಲಿಕ್ಕೆ ಇವತ್ತು ಬಂದು ನಿಂತಿದ್ದಾರೆ. ಇವತ್ತು ಹಾಗಾಗಿ ನಾವು ಹೇಳಿದ್ದೀವಿ, ನಮ್ಮದು RSS ವಿರುದ್ಧ DSSನ ಪ್ರತಿರೋಧ ಇದು ನಿರ್ಣಾಯಕ ಯುದ್ಧ ಅಂತಲೇ ನಾವಿವತ್ತು ಘೋಷಣೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇದು ಯುದ್ಧವನ್ನು ಸಾರ್ತಾ ಇದ್ದೀವಿ ನಾವು. ದೇಶದ್ರೋಹಿಗಳ ವಿರುದ್ಧದ ಯುದ್ಧ ಇದು, ವಂಚಕರ ವಿರುದ್ಧದ ಯುದ್ಧ ಇದು. ದೇವರು ಧರ್ಮದ ಹೆಸರಿನಲ್ಲಿ ಸಮಾಜವನ್ನು ಒಡಿತಾ ಇರ್ತಕ್ಕಂಥ ಶಕ್ತಿಗಳ ವಿರುದ್ಧ DSS ಸಾರ್ತಾ ಇರ್ತಕ್ಕಂಥ ಯುದ್ಧ ಇದು. ನಮ್ಮ ಜೊತೆ ಇಡೀ ಭಾರತದ ಜನ ಸಮುದಾಯ ಇದೆ, ನಿಮ್ಮಾಗಲ್ಲ. 400 ಪಾರ್ ಅಬ್ಕಿ ಬಾರ್ ಅಂತ ಹೇಳ್ತಾ ಇದ್ರಿ ನೀವು. ಭಾರತ ಜನ ಉತ್ತರ ಕೊಟ್ಟಿದ್ದಾರೆ, ತಿಳ್ಕೊಳ್ಳಿ ನೀವು. ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳಿದಾಗಲೂ ಭಾರತದ ಜನ ಉತ್ತರ ಕೊಟ್ಟು ನಿಮ್ಮನ್ನು ಮನೆಗೆ ಕಳಿಸಿದ್ರು. ನಿಮ್ಮನ್ನು ಮನೆಗೆ ಕಳಿಸ್ತೀವಿ ನಾವು. ಬಾಬಾ ಸಾಹೇಬ್ರು ಹಾಕೊಟ್ಟ ದಾರಿ ಇದೆ ನಮ್ಗೆ, ಬಸವಣ್ಣ ತೋರಿಸಿದಂಥ ದಾರಿ ಇದೆ, ಭಗವಾನ್ ಬುದ್ಧರ ಕರುಣೆಯ ಮಾರ್ಗ ನಮ್ಮ ಮುಂದೆ ಇದೆ. ನಾವ್ಯಾರು ನಿಮ್ಮ ಈ ಸೋಗಲಾಡಿತನಕ್ಕೆ, ನಿಮ್ಮ ಪಿತೂರಿಗೆ, ನಿಮ್ಮ ವಂಚಕತನಕ್ಕೆ ತಲೆಬಾಗೋರು ಯಾರೂ ಇಲ್ಲ ಇಲ್ಲಿ. ಹಾಗಾಗಿ ನಾವು ಇವತ್ತು ಈ ಸಭೆಯ ಮೂಲಕ RSSನ ಪಿತೂರಿಗಳೇನಿದ್ದಾವೆ, ಅವ್ರು ಏನೇನು ದೇಶವನ್ನು ಒಡೆದು ಹಾಳು ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡ್ತಾ ಇದ್ದೀವಿ. ಪ್ರಿಯಾಂಕ್ ಖರ್ಗೆ ಏನಪ್ಪ ಹೇಳಿದ್ರು ನಿಮಗೆ? ಯಾಕಂಗೆ ಕಿರ್ಚಾಡ್ತಾ ಇದ್ದೀರಿ ನೀವು? ಏನು ನಿಮ್ಮ ಗಂಟ್ಲಿಗೆ ಅವರು ಖಾರದ ಪುಡಿ ಅರೆದ್ಬಿಟ್ಟು ಸುರಿದಿದ್ರ? ಅವರು ನೀವು ಪ್ರೊಟೆಸ್ಟ್ ಮಾಡಿದೆ ಎಂಥದ್ದು ಮೆರವಣಿಗೆ ಮಾಡೋದಾದ್ರೆ ಸರ್ಕಾರದ ಅನುಮತಿ ತಗೊಳ್ರಿ ಅಂತ ಕೇಳಿದ್ರು.
ನೀವು ಲೆಕ್ಕ ಕೊಡ್ರಿ ಅಂತ ಕೇಳಿದ್ರು. ಸಾವಿರಾರು ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಮಾಡ್ತಾ ಇದ್ದೀರಲ್ಲ ನೀವು ಇವತ್ತು. ಇಡೀ ದೇಶದಲ್ಲಿ RSS ಹೆಸರಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಆಸ್ತಿ ಇದೆ ಇವತ್ತು. ಯಾರು ₹1 ಟ್ಯಾಕ್ಸ್ ಕೊಡ್ತಾ ಇಲ್ಲ. ಬದಲಾಗಿ ನಾವು ನೀವು ಕೊಡ್ತೀವಿ. ನಾವು ತಗೊಳ್ಳೋ 1 ಲೀಟರ್ ಹಾಲಿಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ನಾವು ಕೊಡೋ ತರಕಾರಿಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ, ಬೇಳೆಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ, ಎಣ್ಣೆಗೆ ಟ್ಯಾಕ್ಸ್ ಕೊಡ್ತಾ ಇದ್ದೀವಿ. ಲಕ್ಷಾಂತರ ರೂಪಾಯಿ ಕೋಟಿ ದುಡ್ಡನ್ನ ನೀವು ಗುರುದಕ್ಷಿಣೆ ಅಂತ ತಗೋತಾ ಇದ್ದೀರಲ್ಲ, ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ಲೆಕ್ಕ ಕೊಡ್ತಾ ಇದ್ದೀರಾ? ಇದನ್ನ ಪ್ರಿಯಾಂಕ್ ಖರ್ಗೆ ಕೇಳಬಾರ್ದ ನಿಮಗೆ? ಪ್ರಿಯಾಂಕ್ ಖರ್ಗೆನ ಇವರು ಹೆದರ್ಸೋದು ಬೆದರ್ಸೋದು. ಈ ನಾಡಿನ ಒಬ್ಬ ಮಂತ್ರಿ ಅವರು, ಸಂವಿಧಾನದತ್ತವಾಗಿ ಅಧಿಕಾರಕ್ಕೆ ಬಂದಂಥ ಒಬ್ಬ ವ್ಯಕ್ತಿ ಅವರು, ಅವರಿಗೆ ಕಾನೂನಿನ ಸಂರಕ್ಷಣೆ ಇದೆ, ಅವ್ರ ಮೇಲೆ ಇವರು ದಬ್ಬಾಳಿಕೆ. ಅಲ್ಲಿ ಯಾರೋ ಒಬ್ಬ ಹೇಳ್ತಾನೆ, ಯಾರೋ ಒಬ್ಬ ಪುಂಡ, ಯಾರೋ ರಾಥೋಡ್ ಅನ್ನೋನು, ಮಣಿಕಂಠ ರಾಥೋಡ್, ನಾವು ಸುಮ್ಮನೆ ಇರಲ್ಲ, ನಾವೆಲ್ಲಕ್ಕೂ ರೆಡಿ ಇರೋವಂಥವ್ರು, ನಿಮ್ಮ ಮನೆಗೆ ನುಗ್ತೀವಿ ಅಂತ ಹೇಳ್ತಾರೆ. ಆ ಮಣಿಕಂಠ ರಾಥೋಡ್ಗೆ ಹೇಳ್ಬೇಕು, ತಾಕತ್ತಿದ್ರೆ ಬಾರಪ್ಪ ಇಲ್ಲಿ ಅಂತ ಕರಿಬೇಕು ನಾವು. ನಿನಗೆ ತಾಕತ್ತಿದ್ರೆ ನೀನು ಪ್ರಿಯಾಂಕ್ ಖರ್ಗೆ ಮನೆಗೆ ನುಗ್ಗಕ್ಕೆ ಹೋಗ್ತೀಯ ನೀನು? ಪ್ರಿಯಾಂಕ್ ಖರ್ಗೆ ಒಬ್ಬ ವ್ಯಕ್ತಿ ಅಲ್ಲ. ಪ್ರಿಯಾಂಕ್ ಖರ್ಗೆ ಈ ನಾಡಿನ ಶಕ್ತಿ, ಇಡೀ ದಲಿತ ಸಮುದಾಯ, ದಲಿತ ಶಕ್ತಿ, ನಾಡಿನ ಶೂದ್ರ ಶಕ್ತಿ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತರು ಎಲ್ಲರೂ ಪ್ರಿಯಾಂಕ್ ಖರ್ಗೆ ಜೊತೆಲಿ ಇರ್ತಾರೆ ಅನ್ನೋದನ್ನ ನೀವು ತಿಳ್ಕೊಂಡಿರ್ಬೇಕು ನೀವು. ಅವಿವೇಕಿಗಳು, ಅಯೋಗ್ಯರು, ಮೂರ್ಖರ ಮಹಾ ಸಾಮ್ರಾಜ್ಯ ನಿಮ್ಮದು. ನಿಮಗೆ ಸರಿಯಾದ ಬುದ್ಧಿಯನ್ನು ಕಲಿಸೋ ದಿನ ಬರ್ತಾ ಇದೆ. ನಾವು ಸಂವಿಧಾನಕವಾಗಿ, ಪ್ರಜಾಸತ್ತಾತ್ಮಕವಾಗಿ, ಶಾಂತಿ ಮಾರ್ಗದ ಮೂಲಕ ನಿಮಗೆ ಬುದ್ಧಿ ಕಲಿಸೋವಂಥ ಎಲ್ಲ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಈ ಸಭೆ, ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ, ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಆರಂಭ ಮಾತ್ರ. ನಾವು ಇವತ್ತು ಯುದ್ಧವನ್ನು ಘೋಷಣೆ ಮಾಡ್ತಾ ಇದ್ದೀವಿ RSS ವಿರುದ್ಧ. ಇದು ಆರಂಭ ಮಾತ್ರ. ಇದು ಮುಂದಿನ ದಿನಗಳಲ್ಲಿ ಇದನ್ನು ಬಹಳ ದೊಡ್ಡ ಪ್ರಮಾಣಕ್ಕೆ ನಾವು ಹೇಗೆ 2022 ಡಿಸೆಂಬರ್ 6ನೇ ತಾರೀಕು ಬೆಂಗಳೂರಿನ ನ್ಯಾಷನಲ್ ಪ್ಲೇ ಗ್ರೌಂಡಲ್ಲಿ ಲಕ್ಷಾಂತರ ಜನ ಸೇರಿ ದೊಡ್ಡ ಪ್ರತಿರೋಧವನ್ನು ತೋರಿದ್ವು, ಅಂಥದೇ ದೊಡ್ಡ ಪ್ರತಿರೋಧವನ್ನು, ಅದಕ್ಕಿಂತಲೂ ದೊಡ್ಡ ಪ್ರತಿರೋಧವನ್ನು ತೋರುವಂಥ ಸಮಯ ಬರುತ್ತೆ ಅನ್ನೋದನ್ನು ಎಚ್ಚರಿಕೆಯನ್ನು ನಿಮಗೆ ಕೊಡ್ತಾ ಇದ್ದೀವಿ. ನಿಮ್ಮ ಗೋಲ್ವಾಲ್ಕರ್ ಇರಲಿ, ನಿಮ್ಮ ಉಳಿದ ಯಾರೇ ಇರಲಿ, ನಿಮ್ಮ ನಾಥೂರಾಮ್ ಗೋಡ್ಸೆಯಿಂದ ಹಿಡಿದು ಅವರೆಲ್ಲ ಏನೇನು ಜನವಿರೋಧಿ ಕೃತ್ಯವನ್ನು ಮಾಡಿದ್ದೀರೋ ಅಂಥ ಗುರುಗಳಿಗೆ ಗುರುದಕ್ಷಿಣೆ ಕೊಡಲಿಕ್ಕೆ ನಾವು ರೆಡಿ ಇಲ್ಲ. ಅವರನ್ನು ಗುರುಗಳು ಅಂತ ಕೂಡ ನಾವು ಒಪ್ಪಲ್ಲ. ಅವರು ಈ ನಾಡಿನ ದ್ರೋಹಿಗಳು ಅಂತಲೇ ನಾವು ಡಿಕ್ಲೇರ್ ಮಾಡ್ತಾ ಇರೋದು.